ನಿರ್ಮಾಪಕ ಭಾಮಾ ಹರೀಶ್ ಅವರ ಮಗ ಉಲ್ಲಾಸ್ ಅವರು ನಿಧನರಾಗಿದ್ದಾರೆ. ಟ್ರೆಕ್ಕಿಂಗ್ ವೇಳೆ ಹೃದಯಾಘಾತ ಸಂಭವಿಸಿ ವಿಧಿವಶರಾಗಿದ್ದಾರೆ. ಹೊಸನಗರ ತಾಲೂಕು ಆಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗಿಗೆ ಅಂತ ಉಲ್ಲಾಸ್ ಅವರು ಹೋಗಿದ್ದರು. ಈ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತವಾಗಿದೆ. ತಕ್ಷಣ ಅವರು ನಿಧನರಾದರು. ಇನ್ನು ಉಲ್ಲಾಸ್ ಅವರಿಗೆ ಮದುವೆ ಬೇರೆ ನಿಶ್ಚಯ ಆಗಿತ್ತು. ಚಂದನಾ ಗೌಡ ಅನ್ನೋರ ಜೊತೆಗೆ ಎಂಗೇಜ್ಮೆಂಟ್ ಆಗಿತ್ತು ಉಲ್ಲಾಸ್ ಗೌಡ ಅವರಿಗೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿರ್ಮಾಪಕ ಭಾಮಾ ಹರೀಶ್ ಅವರಿಗೆ ಪುತ್ರನನ್ನು ಕಳೆದುಕೊಂಡಿರ್ತಕ್ಕಂತಹ ನೋವು ವೀಕ್ಷಕರೇ. ಕೊಡಚಾದ್ರಿಗೆ ಟ್ರೆಕ್ಕಿಂಗಿಗೆ ಅಂತ ಹೋಗಿದ್ದಂಥ ಸಂದರ್ಭದಲ್ಲಿ ಉಲ್ಲಾಸ್ ಅವರಿಗೆ ಹೃದಯಾಘಾತವಾಗಿದೆ. ಕೊಡಚಾದ್ರಿ ಟ್ರೆಕ್ಕಿಂಗ್ ಸಿಕ್ಕಾಪಟ್ಟೆ ಫೇಮಸ್ಸು. ನಮ್ಮ ಕೊಲ್ಲೂರು ಮೂಕಾಂಬಿಕೆಯ ಆ ಭಾಗದಲ್ಲಿ, ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ ಕೊಡಚಾದ್ರಿಗೆ ಟ್ರೆಕ್ಕಿಂಗಿಗೆ ಅಂತ ತುಂಬ ಜನ ಹೋಗ್ತಿರ್ತಾರೆ. ಆ ರೀತಿಯಾಗಿ ಹೋದಂಥ ಸಂದರ್ಭದಲ್ಲಿ ಉಲ್ಲಾಸ್ ಅವರಿಗೆ ಹೃದಯಾಘಾತವಾಯಿತು. ಇಮಿಡಿಯೇಟ್ಲಿ ಅವರನ್ನು ಉಳಿಸುವ ಪ್ರಯತ್ನಗಳನ್ನು ಮಾಡಲಾಗಿದ್ರೂ ಸಹ ಅವರು ಬದುಕುಳಿಲಿಲ್ಲ. ಸೊ ಈಗ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗ್ತಾ ಇದೆ. ಮಗನನ್ನು ಕಳೆದುಕೊಂಡಿರ್ತಕ್ಕಂತಹ ನೋವು ಭಾಮಾ ಹರೀಶ್ ಅವರಿಗೆ ಕಾಡ್ತಾ ಇದೆ. ಈ ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಭಾಮಾ ಹರೀಶ್ ಅವರು. ಈಗ ನಿರ್ಮಾಪಕರಾಗಿದ್ದಾರೆ. ಸೊ ಅವರಿಗೆ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ಅತೀವ ನೋವು ಕಾಡ್ತಾ ಇದೆ.